ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಮ್ಮ ಗೋವಿಂದರಾಜನಗರದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಬ್ರಹ್ಮಕುಮಾರಿಯ ಪೂಜ್ಯ ಲೀಲಕ್ಕನವರೇ, ಪ್ರತಿ ವರ್ಷ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಾಗ ಈ ಬಾರಿ ಗೋವಿಂದರಾಜನಗರದಲ್ಲಿ ಈ ಭಾಗದ ಎಲ್ಲ ನಮ್ಮ ಅಕ್ಕಂದಿರು, ತಾಯಂದಿರು, ನಮ್ಮ ಮತದಾರರ ಜೊತೆಗೆ, ಎಲ್ಲ ಹಿರಿಯರ ಜೊತೆಗೆ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳ ಜೊತೆ ಕೂಡಿ ಮಾಡಬೇಕು ಅಂತಂದಾಗ ಈ ಕಾರ್ಯಕ್ರಮವನ್ನು ಎಂದೆಂದೂ ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಿರುವಂಥ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀ ಉಮೇಶ್ ಶೆಟ್ಟಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಂಡಲದ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂಥ ನಾರಾಯಣರು, ನಮ್ಮ ರಾಮಪ್ಪನವರು, ಮತ್ತು ಈ ದೇಶ ಎಷ್ಟು ಸುರಕ್ಷಿತವಾಗಿದೆ ಅಂತಂದರೆ ಅದಕ್ಕೆ ಇವತ್ತಿಗೂ ನಮ್ಮ ಬಾರ್ಡರ್ಗಳಲ್ಲಿ ಬಿಸಿಲು, ಚಳಿ ಅನ್ನದ ಎಲ್ಲ ರೀತಿಯ ಸಂಕಷ್ಟಗಳಿಗೆ ಎದೆ ಒಡ್ಡಿ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ಅರ್ಪಿಸುವಂಥ ಯೋಧರ ಒಂದು ತ್ಯಾಗದ ಪ್ರತೀಕವಾಗಿ ನಮ್ಮ ಜೊತೆಗೆ ಬಂದಿರುವಂಥ ಶಂಕರಣ್ಣನವರೇ, ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಕೇಂದ್ರ ಬಿಂದುಗಳು, ಮತ್ತು ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ವೈಭವದಿಂದ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣೀಭೂತರಾಗಿರುವಂಥ ಗೋವಿಂದರಾಜನಗರದ ನಿತ್ಯ ಯೋಗ ಮಾಡುವಂಥ ನೀವೆಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥ ಯೋಗ ಪಟುಗಳು, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ಇದು ಯೋಗ ಮಾಡುವಂಥ ಕಾರ್ಯಕ್ರಮ, ಭಾಷಣದ ವೇದಿಕೆ ಅಲ್ಲ. ಆದರೆ ಯೋಗ ದಿನಾಚರಣೆ ಮತ್ತು ಯೋಗದ ಮಹತ್ವವನ್ನು ಒಂದೆರಡು ನಿಮಿಷಗಳ ಕಾಲ ಬೆಳಕು ಹಾಕಿ ಮತ್ತೆ ಈ ದಿಕ್ಕಿನಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ಸಂಕಲ್ಪ ಮಾಡುವಂಥ ಕಾರ್ಯಕ್ರಮ ಅಷ್ಟೇ. ಯೋಗ ಭಾರತೀಯ ಸಂಸ್ಕೃತಿಯ ಮತ್ತು ಪರಂಪರೆಯ ಅತ್ಯಂತ ದೊಡ್ಡದಾಗಿರುವಂಥ, ವಿಶ್ವಕ್ಕೆ ಕೊಟ್ಟಿರುವಂಥ ಒಂದು ಕೊಡುಗೆ. ಯೋಗಕ್ಕೆ ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಧರ್ಮದ ಒಂದು ಬ್ಯಾರಿಯರ್ ಇಲ್ಲ. ಯಾರು ಯೋಗ ಮಾಡ್ತಾರೋ ಅವರಿಗೆ ಯೋಗದ ಫಲ ಸಿಗುತ್ತೆ. ಯೋಗ ಅನ್ನುವಂಥದ್ದು ಯಾವುದೇ ಮೂಢನಂಬಿಕೆ ಅಥವಾ ಯಾರೋ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಕಣ್ಮುಚ್ಚಿ ಮಾಡಬೇಕು ಇರುವಂಥ ಒಂದು ಬ್ಲೈಂಡ್ ಬಿಲೀಫ್ ಸಿಸ್ಟಮ್ ಅಲ್ಲ. ಯೋಗ ಮಾನವನ ಮನಸ್ಸು, ದೇಹ, ಉಸಿರು ಮತ್ತು ಬುದ್ಧಿ, ಚಿತ್ತ ಈ ಎಲ್ಲವನ್ನೂ ಕೂಡ ಒಂದು ಮಾಡುವಂಥ ಅತ್ಯಂತ ವೈಜ್ಞಾನಿಕವಾಗಿರುವಂಥ ಒಂದು ಕ್ರಿಯಾ ಪದ್ಧತಿ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ನೀವೆಲ್ಲರೂ ಕೂಡ ಯೋಗ ಮಾಡ್ಕೊಂಡು ಬಂದಿದ್ದೀರಿ. ಯೋಗ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ನಿಮ್ಮ ಯೋಗ ಶಿಕ್ಷಕರು ಒಂದು ಯೋಗ ಪೋಸನ್ನು ಹೇಳಿಕೊಟ್ಟಾಗ ಅದು ಧನುರಾಸನ ಇರ್ಬೋದು, ವೃಕ್ಷಾಸನ ಇರ್ಬೋದು, ವೀರಭದ್ರಾಸನ ಇರ್ಬೋದು, ಯಾವುದೇ ಒಂದು ಆಸನ ಮಾಡಬೇಕಾದಾಗ ನಿಮ್ಮ ಮನಸ್ಸು, ನಿಮ್ಮ ಉಸಿರು ಮತ್ತು ನಿಮ್ಮ ದೇಹ ಈ ಮೂರೂ ಕೂಡ ಒಂದು ರೀತಿಯ ಅಲೈನ್ಮೆಂಟಿಗೆ ಬರಲಿಲ್ಲ ಅಂತ, ಈ ಮೂರು ಒಂದಾಗಲಿಲ್ಲ ಅಂತಂದ್ರೆ ನಿಮಗೆ ಆ ಆಸನವನ್ನು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು. ದಿಸ್ ಇಟ್ ಸೆಲ್ಫ್ ಇಸ್ ದ ಡೆಫಿನಿಷನ್ ಆಫ್ ಯೋಗ. ಯುಜ್ ಅನ್ನುವಂತಹ ಸಂಸ್ಕೃತದ ಧಾತುವಿನಿಂದ ಬರುವಂತಹ ಪದ ಯೋಗ. ಎರಡಿರೋದನ್ನು ಒಂದು ಮಾಡುವಂಥದ್ದು ಅನ್ನೋದು ಯೋಗದ. ಸೊ ನಾವು ಯೋಗ ಮಾಡಬೇಕಾದ್ರೆ ಅದರ ಅನುಭವ ಪಡ್ಕೊಳ್ತೀವಿ. ಉಸಿರು, ದೇಹ, ಮನಸ್ಸು ಒಂದಾದಾಗ ಮಾತ್ರ ಆ ಒಂದು ಪೋಸ್ ಮುಗಿಲಿಕ್ಕೆ ಸಾಧ್ಯ. ಈ ಆಸನದಿಂದ ಕಾಣುವಂಥ ಯೂನಿಟಿಯ ಈ ಪೋಸು, ಯೂನಿಟಿಯ ಈ ಸಂದೇಶ ವಿಶ್ವದ ಒಂದು ಐಕ್ಯತೆಗೂ ಇರುವಂಥ ಒಂದು ಸಂದೇಶ ಈ ಯೋಗದಲ್ಲೇ ನಮಗೆ ಸಿಗುತ್ತೆ. ಯಾರ್ಯಾರು ಯೋಗ ಮಾಡ್ತಾರೋ ಅವರ ಅನುಭವಕ್ಕೇನೆ ಅವರ ಮನಸ್ಸು ಶಾಂತವಾಗುವಂಥದ್ದು, ಅವರ ಉಸಿರಾಟ ಮತ್ತಷ್ಟು ತಿಳಿಯಾಗುವಂಥದ್ದು, ಅವರ ದೇಹ ನಿತ್ಯ ಅಭ್ಯಾಸದಿಂದ
ಮತ್ತಷ್ಟು ಗಟ್ಟಿ ಆಗುವಂಥದ್ದು ನಾವು ನೋಡ್ತಾ ಬಂದ. ನಮ್ಮ ತಾಯಿ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆಯವರು ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನಮ್ಮ ತಾಯಿಗೆ ಅಸ್ತಮಾ ಶುರು. ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ಧೂಳು ಇದೆಲ್ಲ ಬೆಂಗಳೂರಿನ ಪ್ರತಿಯೊಬ್ಬರಿಗೂ ಇರುವಂಥದ್ದು. ನಿರಂತರವಾಗಿ ಪ್ರಾಬ್ಲಮ್ ಬರ್ತಾರೆ. ನಮ್ಮ ಮನೆ ಹತ್ರ ಇರುವಂಥ ಯೋಗ ಕ್ಲಾಸಿಗೆ ಹೋಗಿ ಪ್ರಾರಂಭ ಮಾಡಿದ ಮೇಲೆ 6 ತಿಂಗಳ ನಿತ್ಯ ಅಭ್ಯಾಸದ ಒಳಗಡೆ ಆ ಅಸ್ತಮಾ ಕಂಪ್ಲೀಟ್ ಆಗಿ ಹೋಗೋದು. ಈ ರೀತಿಯಾದಂಥ ಎಷ್ಟು ಅನುಭವಗಳು ಕೂತಿರುವಂಥ ನೂರಾರು ಜನ ಯೋಗ ಪಟುಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿರುವಂಥದ್ದು ಅಷ್ಟೇ ಸಹಜ, ಅಷ್ಟೇ ಸಹಜ. ನಾವು ಯೋಗ ಅಂತಂದಾಗ ಕೇವಲ ಆಸನ ಅಥವಾ ಪೋಸ್ ಮಾತ್ರ ಅನ್ಕೊಳ್ತೀವಿ. ಯೋಗ ಕೇವಲ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಅಷ್ಟೇ ಅಲ್ಲ. ಯೋಗ ನಮ್ಮ ಮನಸ್ಸು, ನಮ್ಮ ಚಾರಿತ್ರ್ಯವನ್ನು ಕೂಡ ರೂಪಣೆ ಮಾಡಬಲ್ಲಂಥ ಶಕ್ತಿ ಇರುವಂಥ ಒಂದು ಪ್ರಾಕ್ಟೀಸ್. ಬಟ್ ಇದನ್ನು ದಿನ ಮಾಡಬೇಕು. ನಿತ್ಯ ಅಭ್ಯಾಸದಿಂದಲೇ ಯೋಗ ಅನ್ನುವಂಥ ಡಿಸಿಪ್ಲಿನ್ ನಮ್ಮ ಜೀವನದಲ್ಲಿ ಬರುವಂಥ. ಇವತ್ತು ವಿಶೇಷವಾಗಿ ನಾವು ಯಾರು ಯಂಗ್ಸ್ಟರ್ಸ್ ಈ ಮೊಬೈಲ್ ಫೋನ್ನ ಒಂದು ಜನ್ರೇಷನ್ಗೆ ಅಡಿಕ್ಟ್ ಆಗೋಗಿದ್ದೀವಿ. ಇವತ್ತು ನಾವು ನಾನ್ ಸ್ಟಾಪ್ ಸ್ಕ್ರೋಲಿಂಗ್ ಮಾಡ್ತಾನೆ ಇರ್ತೀವಿ. ಫೋನು 2 ನಿಮಿಷ ಕಾಲ ಕೂತ್ಕೊಂಡು ಫೋನಿಗೆ ಅಂತ ಇರ್ತೀವಿ. 5 ನಿಮಿಷ ಫ್ರೀ ಟೈಮ್ ಇದೆ ಅಂತಂದ್ರೆ ಹೇಳ್ಕೊತಾ ಇರ್ತೀವಿ. ಇದು ಸತತವಾಗಿ ನಮ್ಮ ಮೈಂಡಿಗೆ ಡಿಸ್ಟ್ರಾಕ್ಷನ್ ಮಾಡ್ತಾ ಇರುವಂಥ ಒಂದು ಯುಗದಲ್ಲಿ ಚಿಕ್ಕ ಮಕ್ಕಳು ಯಾರು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ಈಗ ಒಂದು ರೀತಿಯಾದಂಥ ಕಾನ್ಸಂಟ್ರೇಷನ್ ಆಗಿ ಒಂದು ಫೋಕಸ್ ಆಗಿ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಕಾನ್ಸ್ಟೆಂಟ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಕ್ಸ್ಪೋಜರ್. ಇಂಥ ಟೈಮ್ನಲ್ಲಿ ಯೋಗದ ಅಭ್ಯಾಸ ದಿನಕ್ಕೆ 5 ನಿಮಿಷ ನಾವು ಕಣ್ಮುಚ್ಚಿ ಕುಳಿತಾಗ ಸಿಗುವಂಥ ಒಂದು ಕಾನ್ಸಂಟ್ರೇಷನ್ನ ಒಂದು ಅನುಭವ. ಇದು ನಮ್ಮ ನೆನಪಿನ ಶಕ್ತಿ, ನಮ್ಮ ಫೋಕಸ್ನ ಎಬಿಲಿಟಿ, ಕಾನ್ಸಂಟ್ರೇಷನ್ ಎಬಿಲಿಟಿ, ವಿಚಾರಗಳನ್ನು ಗ್ರಹಿಸುವಂಥ ಶಕ್ತಿ, ಗ್ರಹಿಸಿರುವಂಥ ವಿಚಾರವನ್ನು ನೆನಪಿಟ್ಟುಕೊಳ್ಳುವಂಥ ಶಕ್ತಿ, ಇದೆಲ್ಲವೂ ಕೂಡ ಸಹಜವಾಗಿ ಕಂಪ್ಲೀಟ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇನ್ನು ಪ್ರಮುಖವಾಗಿ ನೀವಿವತ್ತು ಭಾರತದ ಹೆಲ್ತ್ ಪ್ರೊಫೈಲ್ನ ನೀವಿವತ್ತು ನೋಡೋದು 30-40 ವರ್ಷದ ವಯಸ್ಸಿನಲ್ಲಿರೋರಿಗೆ ಇವತ್ತು ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಸಮಸ್ಯೆಗಳಿರ್ಬೋದು. ಇದನ್ನೆಲ್ಲ ನಾವು ಪ್ರತಿ ದಿವಸ ಪೇಪರ್ಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರೋ ಜನರ ಕಥೆಗಳನ್ನು ಕೇಳ್ತಾ ಇದ್ದೀವಿ. ದಿನಕ್ಕೆ 30-40 ನಿಮಿಷಗಳ ಕಾಲ ಒಂದು ಯೋಗದ ಅಭ್ಯಾಸ, ಒಂದು 5-10 ನಿಮಿಷಗಳ ಧ್ಯಾನ, ವಾರದಲ್ಲಿ ಒಂದು 2 ದಿನನಾದರೂ ಒಂದು ಸ್ವಲ್ಪ ವೆಯ್ಟ್ ಟ್ರೈನಿಂಗ್, ಇಷ್ಟನ್ನು ನಾವೆಲ್ಲೂ ನಮ್ಮ ಜೀವನದಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ನಮಗೆ ಮಾತ್ರೆಗಳನ್ನು ತಗೊಂಡ ಮೇಲೆ ಬರುವಂಥ ಆರೋಗ್ಯದಕ್ಕಿಂತ ಹೆಚ್ಚಾಗಿ ಮಾತ್ರೆ ಎಂದು ತಗೊಳ್ಳೋದಕ್ಕಿಂತ ಮುಂಚೆನೇ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಜೀವನ ಶೈಲಿ ನಮ್ಮಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದೇ ಉದ್ದೇಶದಿಂದ ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು, ಇಡೀ ವಿಶ್ವಕ್ಕೆ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದೇಶವನ್ನು ಕೊಟ್ಟು ಪ್ರತಿ ವರ್ಷ ಅಷ್ಟೇ ಉತ್ಸಾಹದಿಂದ ಜನಕ್ಕೆ ನಾಪಿಸಿ ಇದು ಮಾಡ್ತಾ ಹೋಗೋಣ ಅನ್ನೋದನ್ನು ಅವ್ರು ನಾಪಿಸ್ತಾ ಬಂದಿದ್ದಾರೆ. ಇವತ್ತು ಕೂಡ ಕಲ್ಕತ್ತಾದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು 7 ಗಂಟೆಯಿಂದ ನೇತೃತ್ವ ಮಾಡ್ತಾ ಇದ್ರೆ, ನಾವಿಲ್ಲಿ ಗೋವಿಂದರಾಜನಗರದಲ್ಲಿ 1000 ಜನ ಯಾವ ರೀತಿ ಒಟ್ಟಿಗೆ ಸೇರಿದ್ದೇವೋ ಅದೇ ರೀತಿ ವಿಶ್ವದ ಸುಮಾರು 182 ರಾಷ್ಟ್ರಗಳ ರಾಜಧಾನಿಗಳಲ್ಲಿಯೂ ಕೂಡ ಜನ ಇದೇ ರೀತಿ ಕೂತ್ಕೊಂಡು ಯೋಗ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದರಲ್ಲಿ ಗೋವಿಂದರಾಜನಗರದ ಹಲವಾರು ಯೋಗ ಸಂಸ್ಥೆಗಳು, ಹಲವಾರು ಜೊತೆಗೆ ಫೋನ್ನಲ್ಲಿ ನನಗೆ ಮಾತನಾಡುವಂಥ ಅವಕಾಶ ಕೂಡ ಈ ಕಾರ್ಯಕ್ರಮದ ಸಂಯೋಜನೆಯ ಸಂದರ್ಭದಲ್ಲಿ ಸಿಕ್ತು. ನೀವೆಲ್ಲರೂ ಕೂಡ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಇನ್ನೊಂದು ಕಡೆ ಇಷ್ಟು ಯಶಸ್ವಿಯ ನಿತ್ಯ ಯೋಗ ಕ್ಲಾಸ್ಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಯೋಗ ಇನ್ಸ್ಟ್ರಕ್ಟರ್ಗಳು ಮತ್ತು ಯೋಗ ಕ್ಲಾಸ್ಗಳನ್ನು ನಡೆಸುವಂಥ ಮಹನೀಯರು ಇವತ್ತು ಯಾರು ನಮ್ಮ ಜೊತೆಗಿದ್ದೀರಿ, ನಿಮ್ಮೆಲ್ಲರೂ ಪರವಾಗಿ ಅಂಥ ಎಲ್ಲ ಯೋಗ ಶಿಕ್ಷಕರಿಗೆ, ಅಂಥ ಯೋಗ ಕ್ಲಬ್ಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಭಗವದ್ಗೀತೆಯಲ್ಲಿ ಕೃಷ್ಣ ಯೋಗದ ಮಹತ್ವ ತಿಳಿಸ್ತಾ ಯೋಗದಿಂದ ಸಮತ್ವ ಬರುತ್ತೆ ಅಂತ. ಸಮತ್ವ ಅಂತಂದ್ರೆ ಯಶಸ್ಸನ್ನ ಸೋಲನ್ನು,
ಸುಖವನ್ನ, ದುಃಖವನ್ನ, ಜೀವನದಲ್ಲಿ ಎಲ್ರಿಗೂ ಬರುವಂಥ ಈ 7 ಬೀಳುಗಳನ್ನು ಒಂದಾಗಿ ಸಮತ್ವದಿಂದ ಜೀವನವನ್ನು ನಡೆಸಲಿಕ್ಕಿರುವಂಥ ಬಹಳ ಯಶಸ್ವಿಯಾಗಿರುವಂಥ ಒಂದು ಟೂಲ್ ಅಂತ ಹೇಳಿ ಯೋಗವನ್ನು ಶ್ರೀಕೃಷ್ಣ ಹೇಳ್ತಾನೆ. ಆ ಯೋಗವನ್ನು ನಮ್ಮ ಜೀವನದ ಭಾಗ ನಾವೆಲ್ಲರೂ ಕೂಡ ಮಾಡಿಕೊಳ್ಳೋಣಂತೆ. ಅದರ ಮುಖಾಂತರ ನಮ್ಮ ಆರೋಗ್ಯ, ನಮ್ಮ ಮನಸ್ಸು ಮತ್ತು ಪ್ರಮುಖವಾಗಿ ನಮ್ಮ ಚಾರಿತ್ರ್ಯ, ಇದೆಲ್ಲದನ್ನು ಕೂಡ ಯೋಗದ ಮುಖಾಂತರ ನಮ್ಮನ್ನು ನಾವು ಪರಿಷ್ಕರಣೆ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮದ ಸಹಾಯಕರು, ಎಲ್ಲ ನಮ್ಮ ಸ್ನೇಹಿತರು ಮತ್ತು ಪೊಲೀಸ್ನ ಎಲ್ಲ ನಮ್ಮ ಸಹಾಯಕರು, ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಬಂಧುಗಳು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವಂಥ ಎಲ್ಲ ಕಾರ್ಯಕರ್ತರು ಮತ್ತು ಜೊತೆಗೆ ಸಪೋರ್ಟಿಗೆ ಬಂದಿರುವಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಒಟ್ಟಿಗೆ ಸೇರಿ ಯೋಗ ಮಾಡೋಣ. ಸಹನಾಭವತ್ತು 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 ಸಹನೌ ಭುನಕ್ತು ಅನ್ನುವಂಥ ಒಟ್ಟಿಗೆ ಸೇರಿ ಮಾಡುವಂಥ, ಒಂದಾಗಿ ಮುಂದಕ್ಕೆ ಹೋಗುವಂಥ, ಒಂದಾಗಿ ಹೆಜ್ಜೆಯನ್ನು ಹಾಕುವಂಥ ಈ ಯೋಗದ ಎಲ್ಲರನ್ನು ಒಗ್ಗೂಡಿಸುವಂಥ ಈ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ.